ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ವೆಲ್ಕಮ್ ಟು ಮಾಮೀಸ್ ಸ್ಟೋರೀಸ್. ನಾನು ನಿಮ್ಮ ಪ್ರಿಯಾ ಮಾಮಿ. ಇವತ್ತಿನ ಕಥೆಯಲ್ಲಿ ಬಾಲಕಾಂಡದ ಮುಂದುವರೆದ ಭಾಗವಾದ ದಶರಥನ ಮಕ್ಕಳು ಮತ್ತೆ ಅಯೋಧ್ಯೆಯಲ್ಲಿ ಅನ್ನೋದನ್ನ ನೋಡೋಣ. ರಾಜಕುಮಾರರು ಇದ್ದ ರಥವನ್ನ ಅಯೋಧ್ಯೆಯ ಜನರೆಲ್ಲ ನೋಡಿ ತುಂಬಾ ಸಂತೋಷದಿಂದ ಜನರೆಲ್ಲ ಹೊರಗೆ ಓಡೋಡಿ ಬರ್ತಾರೆ. ರಸ್ತೆಯಲ್ಲಿ ನಿಂತು ತಮ್ಮ ಪ್ರೀತಿಯ ರಾಜಕುಮಾರರನ್ನ ನೋಡುವ ಅವಸರ ಅವರಿಗೆ. ಒಬ್ಬರನ್ನ ಒಬ್ರು ತಳ್ಳುತ್ತಾ ನೂಕುತ್ತಾ ಓಡೋಡಿ ಜನಸಾಗರವೇ ಬರ್ತಾ ಇದೆ. ಅವರಲ್ಲಿ ಕೆಲವರು ಕಹಳೆ ಊದ್ತಾ ಇದ್ದಾರೆ, ಕೆಲವರು ಶಂಖ ಊದ್ತಾರೆ, ಕೆಲವರು ಖುಷಿಯಿಂದ ತಮಟೆ ಬಾರಿಸ್ತಾರೆ, ಇನ್ನು ಕೆಲವರು ಝಲ್ಲರಿಗಳನ್ನು ಬಾರಿಸ್ತಾರೆ. ರಥ ಅರಮನೆಯ ಮುಖ್ಯ ಬಾಗಿಲಿನ ಹತ್ತಿರ ಬರುತ್ತೆ. ರಾಜಕುಮಾರರು ಸುಂದರವಾಗಿ ತರುಣರಾಗಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಂತ ಎಲ್ಲರಿಗೂ ಖುಷಿ. ಯಾವ ರಸ್ತೆಯಲ್ಲಿ ಬಂದರೂ ಅಲ್ಲೆಲ್ಲ ಜನವೋ ಜನಸಾಗರ. ವಯಸ್ಸಾದ ಅಜ್ಜ ಅಜ್ಜಿಯರು ಕೂಡ ಹೊರಗೆ ಬಂದು ರಾಜಕುಮಾರರನ್ನ ಆಶೀರ್ವಾದ ಮಾಡ್ತಾರೆ. ಪುರುಷರು ಮಹಿಳೆಯರು ಎಲ್ಲ ಬಂದು ಜೈಕಾರ ಕೂಗ್ತಾರೆ. ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲರಿಗೂ ಆನಂದವೇ ಆನಂದ. ಅರಮನೆಯ ಮುಖ್ಯ ದ್ವಾರದ ಹತ್ತಿರ ನಿಂತಿದ್ದ ರಾಣಿಯರು ರಥವನ್ನ ಕಾಣಲು ತುಂಬಾ ಕಾತರರಾಗಿರ್ತಾರೆ. ಅವರ ಮುಖದಲ್ಲಿ ತುಂಬಾ ಸಂತೋಷ. ಇನ್ನೊಂದು ಕಡೆ ರಾಜ, ಮಂತ್ರಿ ಮತ್ತೆ ಕೆಲ ವಿಶೇಷ ಜನರುಗಳು ಇರ್ತಾರೆ. ಕೊನೆಗೆ ರಥದಿಂದ ರಾಜಕುಮಾರರೆಲ್ಲ ಕೆಳಗೆ ಇಳಿತಾರೆ. ರಾಮ ದಶರಥ ರಾಜನ ಮುಂದೆ ತಲೆಬಾಗಿ ನಿಂತು ನಮಸ್ಕರಿಸುತ್ತಾ, ಗೌರವಾನ್ವಿತ ತಂದೆಯೇ, ನಾನು ನಿನ್ನ ಮಗ ರಾಮ ಆಶೀರ್ವಾದಗಳನ್ನು ಬೇಡುತ್ತೇನೆ ಅಂತ ತುಂಬಾ ಗೌರವದಿಂದ ವಿನಯವಾಗಿ ಹೇಳ್ತಾನೆ. ರಾಮ ನನ್ನ ಮಗನೇ ಅಂತ ರಾಜನು ಮುಂದೆ ಬಂದು ಅವನನ್ನ ತಬ್ಬಿ ಹಿಡಿದು ಸ್ವಲ್ಪ ಹೊತ್ತು ಹಾಗೆಯೇ ಇರ್ತಾನೆ. ಅವನ ಕಣ್ಣಿನಿಂದ ಆನಂದ ಬಾಷ್ಪ ಸುರಿತಾ ಇರತ್ತೆ. ಇದಾದ್ಮೇಲೆ ರಾಮನ ತಮ್ಮಂದ್ರು ಕೂಡ ತಂದೆಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡಿತಾರೆ. ರಾಣಿಯರೆಲ್ಲ ತುಂಬಾ ಅವಸರದಿಂದ ಮಕ್ಕಳನ್ನು ನೋಡೋಕೆ ಕಾಯ್ತಾ ಇದ್ದಾರೆ ಅಂತ ದಶರಥನಿಗೆ ಅರ್ಥ ಆಗುತ್ತೆ. ಅವನು ಹೇಳ್ತಾನೆ, ಮಕ್ಕಳೇ, ಮೊದಲು ಹೋಗಿ ನಿಮ್ಮ ತಾಯಂದಿರನ್ನು ನೋಡಿ, ಅವರು ನಿಮ್ಮನ್ನ ನೋಡಕ್ಕೆ ತುಂಬಾ ಆತುರದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾನೆ. ಮಕ್ಕಳೆಲ್ಲ ತಲೆಬಾಗಿ ತಂದೆಗೆ ನಮಸ್ಕರಿಸಿ, ಹಾಗೆಯೇ ಆಗಲಿ ತಂದೆ ಅಂತ ಹೇಳಿ ರಾಣಿಯರ ಬಳಿ ನಡೀತಾರೆ. ಮೊದಲು ರಾಮ ಕೈಕೇಯಿಯ ಹತ್ತಿರ ಹೋಗ್ತಾನೆ. ರಾಮ ನನ್ನ ಮಗನೇ ಅಂತ ಕೂಗಿದ ಅವಳು ಅವನನ್ನು ಪ್ರೀತಿಯಿಂದ ತಬ್ಬಿ ಹಿಡಿತಾಳೆ. ಕೌಸಲ್ಯ ಲಕ್ಷ್ಮಣ ಮತ್ತು ಶತ್ರುಘ್ನರನ್ನ ತಬ್ಬಿ ಹಿಡಿದರೆ ಸುಮಿತ್ರ ಭರತನನ್ನ ಆಲಂಗಿಸಿಕೊಳ್ತಾಳೆ. ತಾಯಿ ಮಕ್ಕಳ ಈ ಆನಂದದ ಮಿಲನವನ್ನ ಕಂಡು ಅಲ್ಲಿ ನೆರೆದಿದ್ದ ಎಲ್ಲರ ಕಣ್ಣು ತೇವಗೊಳ್ಳುತ್ತೆ. ಅಂದ್ರೆ ಮಕ್ಕಳೇ ಎಲ್ಲರೂ ಕಣ್ಣೀರು ಸುರಿಸ್ತಾರೆ. ಅದೊಂಥರ ಆನಂದದ ಕಣ್ಣೀರು ಅಂತ ಹೇಳ್ಬಹುದು. ಎಲ್ರೂ ಸಂತೋಷದ ಕಣ್ಣೀರು ಹಾಕ್ತಾರೆ. 4 ಜನರು ತಮ್ಮ ತಮ್ಮ ಸ್ವಂತ ತಾಯಿಂದಿರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಳ್ತಾರೆ. ಮಕ್ಕಳಿಗೆಲ್ಲ ಆರತಿ ಬೆಳಗಿ ಎಲ್ಲರೂ ಮಕ್ಕಳನ್ನ ಒಳಗೆ ಕರೆದುಕೊಳ್ತಾರೆ. ಈ ಸಂತೋಷಕ್ಕೆ ಅಯೋಧ್ಯೆಯಲ್ಲಿ ಯಾರಿಗೂ ರಾತ್ರಿ ನಿದ್ರೆ ಮಾಡುವುದು ಕೂಡ ಬೇಡ ಆಗಿತ್ತು. ಅಷ್ಟು ಸಂತೋಷ ಎಲ್ಲರಲ್ಲೂ. ಮಾರನೆಯ ದಿನ ಬೆಳಿಗ್ಗೆ ದಶರಥ ಬ್ರಾಹ್ಮಣರಿಗೆ ಬಡಬಗ್ಗರಿಗೆಲ್ಲ ಸಾಕಷ್ಟು ದಾನಗಳನ್ನ ಕೊಡ್ತಾನೆ. ಆಮೇಲೆ ರಾಜಕುಮಾರರನ್ನೆಲ್ಲ ರಾಜ ದರ್ಬಾರಿನ ಆಸ್ಥಾನಕ್ಕೆ ಕರೆದು ಗುರುಕುಲ ಆಶ್ರಮದಲ್ಲಿ ನಿಮಗೆ ಆದ ಅನುಭವಗಳನ್ನ ಹೇಳಿ ಮಕ್ಕಳೇ ಅಂತ ಕೇಳ್ತಾನೆ. 4 ಜನರು ತಮ್ಮ ತಮ್ಮ ಅನುಭವಗಳನ್ನೆಲ್ಲ ಹೇಳ್ತಾರೆ. ರಾಜನು ಮಕ್ಕಳಿಗೆ, ಇನ್ನು ಮುಂದೆ ನಿಮ್ಮ ಶಸ್ತ್ರಾಸ್ತ್ರಗಳ ಅಭ್ಯಾಸವನ್ನೆಲ್ಲ ಇಲ್ಲಿಯೇ ಮುಂದುವರೆಸಿ ಅಂತ ಹೇಳ್ತಾನೆ. ಮಕ್ಕಳು ರಾಜನಿಗೆ ತಲೆಬಾಗಿ ನಮಸ್ಕರಿಸಿ ಹಾಗೆಯೇ ಆಗಲಿ ಅಂತ ಹೇಳ್ತಾರೆ. ಶಸ್ತ್ರಾಸ್ತ್ರಗಳನ್ನ ಕಲಿಯೋದಕ್ಕೆ
4 ಜನ ಗುರುಗಳನ್ನ ನೇಮಿಸ್ತಾನೆ ರಾಜ. ಕೆಲವೇ ತಿಂಗಳುಗಳಲ್ಲಿ 4 ರಾಜಕುಮಾರರು ವೀರ ಯೋಧರಾಗ್ತಾರೆ. ದಶರಥ ಮಹಾರಾಜನೇ ಮಹಾವೀರ ಶೂರ. ಇನ್ನು ಅವನ ಮಕ್ಕಳಂತೂ ತಂದೆಯನ್ನೇ ಮೀರಿಸ್ತಾರೆ. ಈಗ ರಾಜಕುಮಾರರೆಲ್ಲ ಆಸ್ಥಾನಕ್ಕೆ ಬಂದು ಮಂತ್ರಿ ಸುಮಂತರಿಗೆ ರಾಜಕಾರ್ಯದಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಪ್ರಜೆಗಳಿಗೆ ರಾಜಕುಮಾರರು ಅಂದ್ರೆ ತುಂಬಾ ವಿಶೇಷವಾದ ಪ್ರೀತಿ ಗೌರವ. ರಾಜಕುಮಾರರು ರಥದಲ್ಲಿ ಓಡಾಡ್ತಾ ಇದ್ರೆ ತಮ್ಮ ಪ್ರೀತಿಯ ನಾಯಕರನ್ನ ನೋಡೋದಕ್ಕೆ ಎಲ್ಲರಿಗೂ ಏನೋ ಸಂತೋಷ. ವಿಶೇಷವಾಗಿ ರಾಮನನ್ನು ನೋಡಿಬಿಟ್ರೆ ಅಂತೂ ಜನರಿಗೆಲ್ಲ ತುಂಬಾ ಆನಂದ. ರಾಮ ಆಗಾಗ ತನ್ನ ಸ್ನೇಹಿತರೊಂದಿಗೆ ಅಥವಾ ತಮ್ಮಂದಿರ ಜೊತೆ ಬೇಟೆಗೆ ಅಂತ ಕಾಡಿಗೆ ಹೋಗ್ತಾ ಇದ್ದ. ಜಿಂಕೆ ಮರಿಯನ್ನು ಅಥವಾ ಹೆಣ್ಣು ಜಿಂಕೆಗಳನ್ನು ಎಂದಿಗೂ ಕೊಲ್ಲುತ್ತಿರಲಿಲ್ಲ. ಅವನು ಯಾವ ಪ್ರಾಣಿಯನ್ನೇ ಕೊಂದರೂ ಆ ಪ್ರಾಣಿ ಸ್ವರ್ಗ ಸೇರುತ್ತಿತ್ತು ಅಂತ ಕೂಡ ಕಥೆಗಳು ಇವೆ. ರಾಮ ಮತ್ತು ಅವನ ತಮ್ಮಂದಿರ ಬಾಣ ಪ್ರಯೋಗವನ್ನು ನೋಡಿದ ಜನರಿಗೆ ಅಬ್ಬಾ, ನಾವೆಲ್ಲ ತುಂಬಾ ಒಳ್ಳೆಯ ಶೂರ, ವೀರ, ರಾಜ ಮತ್ತು ರಾಜಕುಮಾರರ ಜೊತೆ ಸುರಕ್ಷಿತವಾಗಿ ಇರಬಹುದು, ನಮಗೆ ಯಾವ ಶತ್ರುಗಳ ಭಯವೂ ಇಲ್ಲ ಅಂತ ಯಾವುದೇ ಭಯವಿಲ್ಲದೆ ಆರಾಮಾಗಿ ಇದ್ರು ಜನರೆಲ್ಲ. ಸಣ್ಣ ವಯಸ್ಸಿನಲ್ಲಿಯೇ ಇಷ್ಟೆಲ್ಲ ವಿದ್ಯೆ ಬುದ್ಧಿ ಕಲಿತಿದ್ದರೂ ರಾಮ ಯಾವಾಗಲೂ ತಂದೆ ತಾಯಿಯರಿಗೆ, ಮಂತ್ರಿಗಳಿಗೆ ಮತ್ತು ದೊಡ್ಡವರಿಗೆ ತುಂಬಾ ಗೌರವ ಕೊಡ್ತಾ ಇದ್ದ. ತನಗೆ ಎಲ್ಲವೂ ತಿಳಿದಿದೆ ಎನ್ನುವ ಭಾವನೆ ಯಾವತ್ತೂ ಇರಲಿಲ್ಲ ಅವನಲ್ಲಿ. ಅವನಂತೆಯೇ ಅವನ ತಮ್ಮಂದಿರು ಸಹ ಇದ್ದರು. ಇದರಿಂದಲೇ ರಾಮ ಎಂದರೆ ಎಲ್ಲ ಸಾಮಾನ್ಯ ಪ್ರಜೆಗಳಿಗೂ ಬಹಳ ಅಚ್ಚುಮೆಚ್ಚು. ಇಲ್ಲಿಗೆ ಇವತ್ತಿನ ಕಥೆಯನ್ನ ಮುಗಿಸೋಣ ಮಕ್ಕಳೇ. ಏನಾದರೂ ಪ್ರಶ್ನೆಗಳಿದ್ದರೆ ತಿಳಿಸಿ, ಉತ್ತರ ಕೊಡುವ ಪ್ರಯತ್ನವನ್ನ ಖಂಡಿತ ಮಾಡೋಣ. ಈಗ ರಸಪ್ರಶ್ನೆ ಕಾರ್ಯಕ್ರಮ. ಪ್ರಶ್ನೆ 1. ರಾಜಕುಮಾರರು ಇದ್ದ ರಥವನ್ನು ನೋಡಿದ ಜನರು ಏನೇನು ಮಾಡಿದರು? ಅವರ ಸಂತೋಷ ಹೇಗೆ ಇತ್ತು ಅಂತ ವಿವರಿಸಿ. ಪ್ರಶ್ನೆ 2. ರಥದಿಂದ ಕೆಳಗಿಳಿದ ರಾಮ ಮೊದಲು ಏನು ಮಾಡಿದ? ಪ್ರಶ್ನೆ 3. ಮಕ್ಕಳು ತಮ್ಮ ಸ್ವಂತ ತಾಯಂದಿರಿಗೆ ನಮಸ್ಕಾರ ಮಾಡಿದ ಮೇಲೆ ರಾಣಿಯರು ಏನು ಮಾಡಿದರು? ಪ್ರಶ್ನೆ 4. ರಾಜನು ಆಸ್ಥಾನಕ್ಕೆ ಮಕ್ಕಳನ್ನು ಕರೆದು ಏನು ಹೇಳಿದ? ಪ್ರಶ್ನೆ 5. ಮಕ್ಕಳಿಗೆ ಶಸ್ತ್ರಾಸ್ತ್ರ ವಿದ್ಯೆ ಕಲಿಸಲು ಎಷ್ಟು ಗುರುಗಳನ್ನು ನೇಮಿಸಿದ ರಾಜ? ಪ್ರಶ್ನೆ 6. ರಾಜಕುಮಾರರು ಅಭ್ಯಾಸ ಮುಗಿಸಿ ಆಸ್ಥಾನಕ್ಕೆ ಬಂದು ಏನು ಮಾಡಿದರು? ಪ್ರಶ್ನೆ 7. ರಾಮ ಯಾರ ಜೊತೆ ಬೇಟೆಯಾಡಲು ಅರಣ್ಯಕ್ಕೆ ಹೋಗುತ್ತಿದ್ದ? ಪ್ರಶ್ನೆ 8. ಅವನು ಯಾವ ಪ್ರಾಣಿಗಳನ್ನು ಕೊಲ್ಲುತ್ತಿರಲಿಲ್ಲ? ಪ್ರಶ್ನೆ 9. ಅವನು ಕೊಂದ ಪ್ರಾಣಿಗಳು ಎಲ್ಲಿ ಸೇರುತ್ತಿತ್ತು? ಪ್ರಶ್ನೆ 10. ರಾಮ ಎಂದರೆ ಸಾಮಾನ್ಯ ಪ್ರಜೆಗಳಿಗೂ ಏಕೆ ತುಂಬಾ ಗೌರವ ಪ್ರೀತಿ ಅಂತ ತಿಳಿಸಿ ಮಕ್ಕಳೇ. ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ನಿಮಗೆ ಕತೆ ಚೆನ್ನಾಗಿ ಅರ್ಥವಾಗುತ್ತಾ ಹೋಗುತ್ತೆ ಮಕ್ಕಳೇ. ಉತ್ತರ ಕೊಡ್ತೀರಾ ಅಲ್ವಾ? ಸರಿ, ಹಾಗೆಯೇ ನಿಮ್ಮ ಇಷ್ಟವಾದ ಶ್ರೀರಾಮನ ಕಥೆಯನ್ನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಬೆಲ್ ಬಟನ್ ಕೂಡ ಒತ್ತಿ, ನಿಮಗೆ ನಮ್ಮ ಕಥೆಯ ನೋಟಿಫಿಕೇಶನ್ ಸಿಗತ್ತೆ. ಆ ಶ್ರೀರಾಮ ಎಲ್ಲರಿಗೂ ಒಳ್ಳೆಯ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ, ಜೈ ಸಿಯಾರಾಮ್. ಸರ್ವೇ ಜನಃ ಸುಖಿನೋ ಭವಂತು.